ಮೆರಿತೀರಾ? ಇವರು ವೆಲ್ಡ್ ಮಾಡೋರಿಲ್ಲಂತೆ. ನಾನು ಎಂತಕ್ಕೆ ಬಂದ ಗೊತ್ತಾ, ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಲ್ಲ, ನನ್ನ ನಂಬರ್ ಪ್ಲೇಟ್ ಇರಲಿಲ್ಲ ಫ್ರಂಟ್ ಇದು, ಅದು ಕ್ಲ್ಯಾಂಪ್ ಕಟ್ ಆಗಿದೆ. ಅದಕ್ಕೆ ಈಗ ಕ್ಲ್ಯಾಂಪ್ನ ವೆಲ್ಡ್ ಮಾಡಿಸ್ತಿದ್ದೆ. ಅದಕ್ಕೆ ಆ್ಯಕ್ಚುಲಿ ಹೊಸ್ತು ಫುಲ್ ಸಿಗ್ತದೆ, ಆದರೆ ಸುಮ್ಮನೆ ಹೊಸ್ತು ತಗೊಂಡು ಹಳೆದನ್ನು ವೇಸ್ಟ್ ಮಾಡೋದು ಅಂತಕ್ಕೆ. ಅಂದರೆ ವೆಲ್ಡ್ ಮಾಡೋದೊಂದು ಆಪ್ಷನ್ ಉಂಟಲ್ಲ, ಒಂದು ಆಪ್ಷನ್ ಇಟ್ಕೊಂಡು ನಾವು ಸುಮ್ಮನೆ ಹೊಸ್ತು ತಗೊಳ್ಳೋದು ದುಡ್ಡು ವೇಸ್ಟ್ ಮಾಡಿದಾಗೆ. ಹೆಬ್ರಿಗೆ ಮಿನಿಸ್ಟರ್ ಬಂದಿದ್ದಾರೆ ನೋಡಿ, ಉಂಟಲ್ಲ ಗಾಡಿ ಎಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಊರಲ್ಲೆಂತ ಮರ ಮೋಸ್ಟ್ಲಿ ಇಲ್ಲಿ ಊಟಕ್ಕೆ ಬಂದಿದ್ದಾರಂತ ಮಿನಿಸ್ಟರ್. ಹೌದು, ನಾನೀಗ ಉಡುಪಿ ಹೊರಟದು. ನನ್ನ ಬೈಕ್ ಒಂದು ಸರ್ವಿಸಿಗೆ ಇಡಲಿಕ್ಕಿತ್ತು. ಆಯಿಲ್ ಚೇಂಜ್ ಮಾಡಲಿಕ್ಕುಂಟು. ಮತ್ತು ಹಿಂದ್ಗಡೆದು ಬ್ರೇಕ್ ಉಂಟಲ್ಲ, ಅದೆಂತೋ ಪ್ರಾಬ್ಲಮ್ ಉಂಟು. ಫುಲ್ ಪ್ರೆಷರಲ್ಲಿ ಬ್ರೇಕ್ ಹಾಕಿದರೆ ಬ್ರೇಕ್ ಪೆಡಲ್ ಅಲ್ಲೇ ಇರ್ತದೆ, ವಾಪಸ್ ಬರೋದಿಲ್ಲ. ಅವನು ಹೆದ್ರಿ ಹೋದ ಮಾರೆ, ಇಲ್ಲಿ ನಾನು ಹೆದ್ರಿದೆ ಮಾರೆ. ನಾನು ಹೇಳಿದಲ್ಲ, ಈ ಊರಲ್ಲಿ ಎಲ್ಲ ರಾಂಗ್ ಸೈಡಲ್ಲೇ ಬರುತ್ತೆ. ಎವ್ರಿ ಟೈಮ್ ನೋಡ್ತೇನೆ, ಯಾರಾದ್ರೂ ಒಬ್ಬರು ಆಚೆಯಿಂದ ಬರ್ತಿರ್ತಾರೆ. ಹಾಂ, ಹಾಯ್. ಗಣಪನ ಒಣಸ್ಬೋತಾರಾ? ಏತ್ ಬರ್ತಾರೆ ನಾನು 1 ಗಂಟೆ ಉಂಟಾ? ಓ, ಸೊ ಇದು ನಮ್ದು ಅನ್ವಯ್ದು ಗಾಡಿ 390 ಓಲ್ಡ್ ವರ್ಷನ್. ಇದು ನ್ಯೂ ವರ್ಷನ್ ಅಲ್ಲ. ಅನ್ವಯ್ ಇದ್ದಲ್ಲ ಇಲ್ಲಿ, ಅನ್ವಯ್ದೊಂದು ಗಾಡಿ ಟೆಸ್ಟ್ ರೈಡ್ ಮಾಡುವ. ಟೆಸ್ಟ್ ರೈಡ್ ಅಲ್ಲ, ಜಸ್ಟ್ ಒಂದು ರೈಡ್. ಇದೆಲ್ಲ ಹಾರಿ ಹೋಗೋದಿಲ್ಲ ಅಲ್ಲ. ಅಪ್ಪ, ಇದಿಷ್ಟು ದೊಡ್ಡ ಬೈಕ್ ಹಿಂದೆ ಇಡೋದು ಒಂದು ಸಮಸ್ಯೆ. ಎಂತಾಯ್ತು? ಚೂರು ಹಾಂ, ಇದು 7 or 8 ಗಿಡ. ಅನ್ವಯ್ ಎಷ್ಟು ಸಲ ಬ್ಲಿಂಕ್ ಆಗಬೇಕು? ನನಗೆ ಇನಿಷಿಯಲ್ ಪಿಕಪ್ ಮತ್ತು ಲೈಟ್ ವೆಯ್ಟಲ್ಲಿ ರಾಯಲ್ ಎನ್ಫೀಲ್ಡ್ಗಿಂತ KTM ಇಷ್ಟ. ವೀಲಿ ಎಲ್ಲ ಆಗ್ತದೆ, ಭಾರಿ ಪವರ್ ಉಂಟು ಅಂತ ಹೇಳಿದ. ವೀಲಿ ಎಲ್ಲ ರೋಡಲ್ಲಿ ಮಾಡೋದು ಬೇಡ. ಇವ್ರು ಎಂತ ಮಾಡ್ತಾರೆ ಮಾರೆ, 3 ಜನ. ಓ, ಪವರ್ ಕ್ರೇಜಿ ಉಂಟು, ಖುಷಿ ಆಯ್ತು. ಒಬ್ಬ ನೋಡಿ, ಇದ್ರದ್ದು ಸಸ್ಪೆನ್ಷನ್ ಸ್ಟಿಫ್ ಉಂಟು ಆಯ್ತಾ. ರಾಯಲ್ ಎನ್ಫೀಲ್ಡ್ ಆದ್ರೆ ಈ ಥರ ಇಲ್ಲ ಸಸ್ಪೆನ್ಷನ್. ರಾಯಲ್ ಎನ್ಫೀಲ್ಡ್ ಸ್ಮೂತ್ ಸಸ್ಪೆನ್ಷನ್, ಮತ್ತು ಇದರಲ್ಲಿ ರೋಡ್ ಟೈರ್ಸ್ ಇರೋದು. ಅದಕ್ಕೆ ನಾವು ಆರಾಮ್ಸೆ ಕಾರ್ನರಿಂಗ್ ಮಾಡ್ಬೋದು. ನೋಡಿ ಎಷ್ಟು ಬೆಂಡ್ ಮಾಡಿದೆ ನಾನು. ಇದು ಓಲ್ಡ್ ಮಾಡಲ್ 390, ನ್ಯೂ ಮಾಡಲ್ ಅಲ್ಲ. ನನಗೆ ನ್ಯೂ ಮಾಡಲ್ ಇನಿಷಿಯಲ್ ಪಿಕಪ್ ಮತ್ತು ಗಮ್ಮತ್ತಾಗ್ತದೆ ರೈಡ್ ಮಾಡಲಿಕ್ಕೆ. ಆದರೆ ತುಂಬ ಸಪೂರ ಗಾಡಿ. ನನಗೆ ಸ್ವಲ್ಪ ದೊಡ್ಡದಿರ್ಬೇಕು, ಬಲ್ಕ್ ಇರಬೇಕು ನೋಡಲಿಕ್ಕೆ ಸಹ. ಎಷ್ಟು ಒಳ್ಳೆ ಆಗ್ತುಂಟು ಮಾರೆ ಇದು. ಇನ್ನೊಂದು ಎಂತಂದರೆ, ನನಗೆ KTM ಎಂತಕ್ಕೆ ಇಷ್ಟ ಅಂದರೆ, ನೀವೆಂತ ದುಡ್ಡು ಕೊಡ್ತೀರಲ್ಲ ಅದು ವರ್ತ ಮನಿ. ಹಿಮಾಲಯನಿಗೆ 5 ಲಕ್ಷ ಹತ್ರ ಆಗ್ತದೆ. 5 ಲ್ಯಾಕ್ಸಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ, ಕಾರ್ನರಿಂಗ್ ABS ಇಲ್ಲ, ಕ್ರೂಸ್ ಕಂಟ್ರೋಲ್ ಇಲ್ಲ, ಕ್ವಿಕ್ ಶಿಫ್ಟರ್ ಇಲ್ಲ. ಇದರಲ್ಲಿ ಅದೆಲ್ಲ ಉಂಟು. ಅಬ್ಬಾ, ಕ್ರೇಜಿ ಮಾರೆ. ಇದೆಂತ ಮಾರೆ, ಬಂಪರ್ ಇಲ್ಲ. ಲ್ಯಾಂಬೋರ್ಗಿನಿ ಥರ ಬಂಪರ್ ತೆಗೆದಿಟ್ಟಿದ್ದಾರೆ.
ಓ ವೀಲಿ ಎಲ್ಲ ಆಗ್ತದೆ ಮಾರ. ಇದರಲ್ಲಿ ಎಂತ ಗೊತ್ತಿ, ಟ್ರಾಕ್ಷನ್ ಕಂಟ್ರೋಲ್ ಉಂಟು, ಅದಕ್ಕೆ ನಮಗೆ ವೀಲಿ ಮಾಡ್ಲಿಕ್ಕೆ ಆಗ್ತಿಲ್ಲ. ಅನ್ನ ರೋಡಲ್ಲಿ ಪರ್ಪಸ್ಫುಲಿ ವೀಲಿ ಮಾಡೋದಲ್ಲ, ವೀಲಿ ಮಾಡಬಾರ್ದು ರೋಡಲ್ಲಿ. ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಆಫ್ ಮಾಡ್ಬೇಕು, ಆಗ ವೀಲಿ ಮಾಡ್ಬೋದು. ನೋಡಿದ್ರಾ, ನಾ ವೀಲಿ ಮಾಡ್ಲಿಕ್ಕೆ ಹೋದ್ರೂ ಸಹ ಗಾಡಿ ಕೆಳಗೆ ಬರ್ತದೆ. ಹಿಮಾಲಯನಲ್ಲಿ ನಮ್ಗೆ ಈ ತರ ಮರಳು ಕಟ್ಟಲಿಕ್ಕೆ ಆಗುದಿಲ್ಲ. ಮರಳು ಕಟ್ಟುದಂದ್ರೆ ಗೊತ್ತುಂಟಲ್ಲ, ಅಂದ್ರೆ ಒಟ್ರಾಶಿ ಹೋಗುದು, ರಪ ಸ್ಪೀಡ್ ಹೋಗುದು. ಹಾಗೆ ಹಿಮಾಲಯನಲ್ಲಿ ಮಾಡ್ಬೋದು, ಆದ್ರೆ ಎಂತದೋ ಒಂದು ಹಾಗೆ ಆಗುದಿಲ್ಲ. ಬೈಕ್ ಬಗ್ಗೆ ನಾಲೆಜ್ ಇದ್ದವರಿಗೆ ಗೊತ್ತಾಗ್ತದೆ ನಾ ಎಂತ ಹೇಳ್ತಿದ್ದೆ ಅಂತ. ಅನ್ವಯ ಇದು ಮಿರರ್ ಒಂದು ಚೇಂಜ್ ಮಾಡ್ಬೇಕು. ಗಡಿ ಹಿಂದೆ ಬರ್ತುಂಟು. ನಂಗೆ ಇದು ಸ್ಟ್ರೆಚ್ ಉಂಟಲ್ಲ, ಯಾವತ್ತು ಬಂದಾಗ ನಂಗೆ ನೆನಪಾಗೋದು ಅಂತ ಗೊತ್ತಾ, ಇದೇ ಸ್ಟ್ರೆಚಲ್ಲಿ ನಾನು ಹೀಗೆ ಜಂಪ್ ಮಾಡಿದ್ದೆ, ಈ ರೋಡಿಗೆ ಎಂಡ್ ಆಗ್ತದಲ್ಲ ಅಲ್ಲಿ. ಯಬ್ಬ, ಇಲ್ಲಿ ಆದ್ರೂ ಒಳಗಡೆ ರೋಡ್ ಅಲ್ಲ, ನಾವು ಸ್ವಲ್ಪ ವೀಲಿ ಮಾಡ್ಬೋದು. ಜಸ್ಟ್ ಫಾರ್ ದ ವಿಡಿಯೋ ಮತ್ತೆ ನಿಲ್ಸಿ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ತೇನೆ. ಅನ್ವಯ್ ಹೇಳಿದ ವೀಲಿ ಆಗ್ತದೆ ಭಾರಿ ಒಳ್ಳೆ ಅಂತ, ಅದಕ್ಕೆ ನೋಡುವ ಅಂತ ಅಷ್ಟೇ. ಇಲ್ಲಿವರೆಗೆ ಪಬ್ಲಿಕಲ್ಲಿ ನಾನು ವೀಲಿ ಮಾಡಿದ ಯಾವುದು ವಿಡಿಯೋ ಇಲ್ಲ, ಅದು ಒಂದ್ಸಲ ನಾವು ನೋಡುವ, ಜಸ್ಟ್ ಫಾರ್ ದ ಎಕ್ಸ್ಪೀರಿಯನ್ಸ್ ಅಷ್ಟೇ. ಇದರಲ್ಲಿ ಸೆಟ್, ರೈಡ್ ಮೋಡ್, ಸ್ಟ್ರೀಟ್, ಆಫ್ ರೋಡ್, ಇದಲ್ಲ ಮೋಟರ್ ಸೈಕಲ್, ಟ್ರಾಕ್ಷನ್ ಕಂಟ್ರೋಲ್ ಆಫ್. ಈಗ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಆಯಿತು. ಎದುರು ಸಹ ಗಾಡಿ ಇಲ್ಲ, ಹಿಂದೆ ಸಹ ಗಾಡಿ ಇಲ್ಲ. ಜಸ್ಟ್ ಒಂದು ಪಾಪ್ ಮಾಡೋದು ಲೈಟಾಗಿ, ಯಾರು ಬೇಜಾರು ಮಾಡಬೇಡಿ. ಅಯ್ಯಯ್ಯೋ, ಗಾಡಿ ಇಲ್ಲ. ಓ ಕ್ರೇಜಿ ಮಾರೆ. ಇಷ್ಟೇ ಸಾಕು. ಓಕೆ, ಇಲ್ಲಿ ಗಾಡಿ ಇಲ್ಲ, ಇಲ್ಲಿ ಒಂದು ಟ್ರೈ ಮಾಡುವ. ಇಲ್ಲೊಂದು ಸಣ್ಣ ಪವರ್ ಸ್ಲೈಡ್ ಮಾಡೋ, ಲೈಟಾಗಿ ಫುಲ್ ಧೂಳು ರಟ್ತದೆ ಮಾತ್ರ. ನೋಡಿ, ಫುಲ್ ಧೂಳು. ಅಯ್ಯೋ, ಕೆಳಗೆ ಒಂದು ಖಾಲಿ ಉಂಟು ರೋಡ್. ಎಸ್, ಇಲ್ಲಿ ಒಂದು ಟ್ರೈ ಮಾಡುವ. ಇನ್ನೊಂದಂತ ಗೊತ್ತಾ, ನನಗೆ ಮುಂದೆ ತೋರ್ತಿಲ್ಲ ಮಾರ, ಅದೇ ಹೆದರಿಕೆ ಆಗೋದು ಜಾಸ್ತಿ ಲಾಂಗ್ ತಗೊಂಡು ಹೋಗ್ಲಿಕ್ಕೆ ವೀಲಿ. ಸಾಕಾಯ್ತು ಬಾರೆ. ಅನ್ವಯ್ ನಂದು ವೀಡಿಯೋ ನೋಡಿದರೆ ಟೆನ್ಷನ್ ತಗೊಳ್ತಾನೆ, ಅವನೇ ಈ ಥರ ಓಡಿಸ್ಲಿಲ್ಲ ಅಂತ ಹೇಳ್ತಾನೆ. ನಾನು ಸ್ಪೀಡ್ ಬಗ್ಗೆ ಹೇಳೋದಾದ್ರೆ, ಇದಕ್ಕಿಂತ ಸ್ಪೀಡ್ ಹಿಮಾಲಯನ್ ಹೋಗ್ತದೆ. ಇದ್ರದ್ದು ಟಾಪ್ ಸ್ಪೀಡ್ ಕಮ್ಮಿ ಕಂಪೇರಿಂಗ್ ಹಿಮಾಲಯನ್. ನನಗೆ ವೀಲಿ ಮಾಡೋದು ಹೇಗೆ ಮತ್ತೆ ಕಂಟ್ರೋಲ್ ಮಾಡೋದು ಹೇಗೆ ಎಲ್ಲ ಗೊತ್ತುಂಟು. ಸೊ ನಾನು ಮಾಡಿದಂತ ಇನ್ಫ್ಲುಯೆನ್ಸ್ ಆಗಿ ನೀವು ಮಾಡೋದು ಬೇಡ. ನಿಮ್ಗೆ ಎಂತದಾದ್ರೆ ನಾ ಜವಾಬ್ದಾರ ಅಲ್ಲ, ನಾನು ಈಗಲೇ ಹೇಳಿದ್ದೇನೆ. ನಾನೆಲ್ಲ ರೋಡೆಲ್ಲ ನೋಡಿಕೊಂಡು ಎಲ್ಲ ಕರೆಕ್ಟ್ ಉಂಟಾ ಅಂತ ನೋಡಿ ನಾನು ಜಸ್ಟ್ ಒಂದು ಟ್ರೈ ಮಾಡಿದಷ್ಟೇ, ನ್ಯೂಸೆನ್ಸ್ ಮಾಡಿದಲ್ಲ. ಪವರ್ ನೋಡಿದ್ರು ಇದು. ಎಂತ ಗಾಡಿ ಮಾರೆ, ಕ್ರೇಜಿ ಗಮ್ಮತ್ತಾಯ್ತು. ತುಂಬ ದಿನ ಆಗಿದ್ದು ಹೀಗೆ ರೈಡ್ ಮಾಡಿದೆ. ವಿಡಿಯೋ ನೋಡಿ ಟೆನ್ಷನ್ ತಗೊಳ್ಳೋದಿಲ್ಲಲ್ಲ. ನಾನಿವತ್ತು ಮಣಿಪಾಲ್ ಬಂದದ್ದು ರೀಸನ್ ಎಂದರೆ ನನ್ನ ಬೈಕ್ ಇದೊಂದು ಸರ್ವಿಸ್ ಮಾಡಲಿಕ್ಕಿತ್ತು. ಎಂತ ಮಾರೆ, ಚೂರು ಕಾನ್ಸಂಟ್ರೇಷನ್ ಆಚೀಚೆ ಆದರೆ ಜನ ಬರ್ತಾರೆ ಈ ಥರ ಅಡ್ಡ. ಈಗ ಆಲ್ರೆಡಿ 6 ಗಂಟೆ ಆಯಿತು. ಇವತ್ತು ಸರ್ವಿಸಿಗೆ ಇಟ್ಟು ನಾಳೆ ರಿಟರ್ನ್ ತಗೊಂಡು ಹೋಗ್ಲಿಕ್ಕೆ ಬರ್ತೇನೆ ನಾನು. ಅನ್ವಯ್ ಬೈಕ್ ರೈಡ್ ಮಾಡಿ ತುಂಬ ಖುಷಿ ಆಯ್ತು ಮಾತ್ರ. ಎಂತ ಗಮ್ಮತ್ತಾಗ್ತದೆ ಮಾರೆ ಆ ಬೈಕ್ ರೈಡ್ ಮಾಡಲಿಕ್ಕೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಚಾಲುಂಡು ಸೆಟ್ ಆತ ಪೂರ ದೂರ ದಿಂಚನೆ ಬೈಕ್ ಒಂದು ಸರ್ವಿಸ್ ದೇವರಿತ್ತಂಡು. ಈ ಉಲ್ಲ ಬಂದು ಬ್ರೇಕ್ ಬಾರ್ದು ಬೂರ ಪೂರ ಆದ ಮೂಲು ಏನೋ ಪಿರೋದು ಬ್ರೇಕ್ ಚೂರು ಪ್ರಾಬ್ಲಮ್ ಉಂಡು. ಅಂಚ ಫ್ರಂಟ್ ಬ್ರೇಕೆ ಬತ್ತೀನಿ ನಾನು. ಎನ್ನ ಯೂಟ್ಯೂಬ್ದ ಸೆಕೆಂಡ್ ವಿಡಿಯೋಡೆ ನಿನ್ನ ಹಣೆ ಬರ ಗೊತ್ತಾತನ್ನು ಕ್ಯಾಚ್ ಮಾಡ್ದೇನೆ ನಾನು ವಿದೌಟ್ ಹೆಲ್ಮೆಟ್. ಗಾಡಿ ನಂಬರ್ 5190.
ಗಣಪಣ್ಣಲ್ಲರೇ ಉಲೇ ಇಲ್ಲರಾ ಮೂಲಿಲ್ಲಾರ ಮಗ ದೀದ್ ಬಾಪೆ ಗಾಡಿ ಅದೇನ ಫ್ರೆಂಡ್ ಅವ್ರಿಗೆ ಬರೋದಿಲ್ಲೇನಲ್ಲ ಸಂಪೂರ ಫಿದೇದಿಲ್ಲ ಒಲ್ಲದಿಲ್ಲ ಹಣೆ ಕೂಡ ಪಸಂಪರ ಅಪ್ಪುಜಿ ಯಾ ಬೇಲೆ ಪೂರ ಬುಡ್ದು ಈರ್ ಲೆತ್ತರ ಅಂದೆ ಬತ್ತೀನಿ ನೀರ್ನ ಪಾತ್ರ ಬೆಲೆ ಕೊಡ್ದು ಬತ್ತೀನಿ ಮಧ್ಯಾಹ್ನ ಬತ್ತೆ ಈ ರೀತಿ ಜರ ವಾಪಸ್ ಹೋಯ್ನಿ ಇರೇ ಬಂಗ ಬಡ್ಚಂದೆ ಅದು ಅಂದು ಏತ್ ಗಾಡಿ ಉಂಡಿ ಈಗ ನಾ ಗಾಡಿ ಇಟ್ಟು ಹೋಗ್ತೇನೆ ಇಲ್ಲಿ ಮತ್ತು ನಾಳೆ ಎಲ್ಲರೂ ನಾಡ್ದು ಬಂದು ವಾಪಸ್ ತೊಗೊಂಡು ಹೋಗ್ತೇನೆ. ಇನ್ನೊಂದು ಹೇಳಬೇಕಿತ್ತು ನಿಮಗೆ, ಅಂದರೆ ನಾನು ಆಫ್ ರೋಡ್ ಟೈರ್ ಹಾಕಿದ್ದು. ಆಫ್ ರೋಡ್ ಟೈರ್ ಅಂದರೆ ಕಂಪ್ಲೀಟ್ ಆಫ್ ರೋಡ್ ಟೈರ್ ಅಲ್ಲ, ಆಲ್ ಟೆರೆನ್ ಟೈರ್ ಥರ ಬಟನ್ ಟೈರ್. ಟರ್ನಲ್ಲಿ ಆಗೋದಿಲ್ಲ, ನಾ ಈಗಲೇ ಹೇಳ್ತಿದ್ದೆ. ಇದನ್ನು ನೋಡಿ ಯಾರು ತೊಗೊಳ್ಳೋದಾದ್ರೆ ಬರೀ ಆಫ್ ರೋಡೇ ಮಾಡೋದು, ಸ್ವಲ್ಪ ಗಮ್ಮತ್ ಮಾಡೋದು, ನೋಡಲಿಕ್ಕೆ ಚಂದ ತೋರಬೇಕಾದ್ರೆ ಮಾತ್ರ ತಗೊಳ್ಳಿ. ಕಾರ್ನರಿಂಗಲ್ಲಿ ಕಾನ್ಫಿಡೆನ್ಸ್ ಸಿಗೋದಿಲ್ಲ, ಕಂಟ್ರೋಲ್ ಇರ್ತದೆ, ಕಾನ್ಫಿಡೆನ್ಸ್ ಇರೋದಿಲ್ಲ. ಮತ್ತು ಬೇರೆ ಎಲ್ಲ ಸೆಟ್ ಉಂಟು. ನೋಡು, ನಾನಿವತ್ತು ಇಟ್ಟೋಗ್ತೇನೆ. ತುಂಬ ಗಾಡಿ ಉಂಟು ಮಾರೆ. ನಂದು ಗಾಡಿ ನಾಳೆ ಕೊಡ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಓ ಹೌದು, ಸ್ವಲ್ಪ ಲೈಟಾಗಿ 135 ಆಗ್ತದೆ. ಆರಾಮಲ್ಲ, ಸ್ವಲ್ಪ ಸ್ಟ್ರೆಸ್ ಇರ್ತದೆ ಅದಕ್ಕೆ. ಬರ್ತೆ, ಬಾಯ್ 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 ಬ್ರೋ, ಸಿಗು. ಮಳೆ ಸಹ ಸ್ಟಾರ್ಟ್ ಆಯಿತು. ನಿನ್ನದು ವಿಡಿಯೋ ನೋಡಿದ್ರಲ್ಲ, ನೆಕ್ಸ್ಟ್ ಡೇ ಬೈಕ್ ಸರ್ವಿಸಿಂದ ತೊಗೊಂಡು ಬರ್ಲಿಕ್ಕಿತ್ತು. ಆದರೆ ನನಗೆ ಟೈಮ್ ಇರಲಿಲ್ಲ. ಅದಕ್ಕೆ ನಾನು ಅನ್ವಯ ಹತ್ರ ಹೇಳಿದೆ, ಬೈಕ್ ಒಂದು ಪಿಕ್ ಮಾಡಿ ಮಾರೆ ನಿಂದು ರೂಮಲ್ಲಿ ಇಟ್ಕೊ ಅಂತ. ಅದಕ್ಕೆ ಅವ್ನು ಪಾರ್ಕಿಂಗಲ್ಲಿತ್ತು. ಈಗ ಅಲ್ಲಿ ಸರ್ವಿಸ್ ಹತ್ರ ಹೋಗಿ ಪೇಮೆಂಟ್ ಮಾಡ್ಲಿಕ್ಕೆ ನೋಡಿದ್ರೆ ನಾನು ಪೇಮೆಂಟ್ ಮಾಡಲಿಲ್ಲ. ಗಾಡಿ ಎಲ್ಲ ರಿಪೇರಿ ಒಳ್ಳೆ ಸೆಟ್ಟಾಗಿ ಮಾಡಿದ್ದಾರೆ. ಗಣಪಣ್ಣಲ್ಲರಾ ಬರ್ತೀರಾ? ಇಲ್ಲಿ ಒಂದು ಬುಲೆಟ್ ಸ್ಪಾಟ್ ಮಾಡಿದೆ. ಇದ್ರದ್ದು ಎಕ್ಸಾಸ್ಟ್ ನೋಡಿ ಮಾರೆ, ಬೆಂಡ್ ಪೈಪಿಂದ ಎಂಡ್ವರೆಗೆ ಸೇಮ್ ಉಂಟು ನೋಡಿ. ಯಾವ ಥರ ಎಕ್ಸಾಸ್ಟ್ ಮಾರೆ, ಫಸ್ಟ್ ಟೈಮ್ ನೋಡೋದು ನಾನು. ಇದು ಮುಂಚೆನೇ ಬರ್ತಿತ್ತು ಅಥವಾ ಕಸ್ಟಮ್ ಅಂತ ಗೊತ್ತಿಲ್ಲ. ನನ್ನ ಬೈಕ್ ಸರ್ವಿಸ್ ಆಯಿತು, ಆದರೆ ಬ್ರೇಕ್ ಕರೆಕ್ಟ್ ಆಗಲಿಲ್ಲ ಮಾರೆ. ಅಂದರೆ ಬ್ರೇಕ್ ಕರೆಕ್ಟ್ ಹಿಡಿತುಂಟು, ಆಫ್ ರೋಡಲ್ಲಿ ಪುನಃ ಸೇಮ್ ಸೀನ್ ಆಗ್ತದೆ. ಯಾಕಂದ್ರೆ ನಾನು ಅದೆಂತ ನಿಮಗೆ ತೋರಿಸ್ತೇನೆ ಈಗ. ತಡಿ, ಗಾಡಿ ನಿಲ್ಲಿಸ್ತೇನೆ ಇಲ್ಲಿ ಸೈಡಲ್ಲಿ. ಓ ಗ್ರ್ಯಾಂಡ್ ಪಾ, ಇಲ್ಲಿ ಇನ್ನೊಂದು ಗ್ರ್ಯಾಂಡ್ ಪಾ ಬರ್ತಿದ್ದಾರೆ. ಹೆದರಿಕೆನಾಗೋದು ಮರ ಗ್ರ್ಯಾಂಡ್ ಪಾ ಎಲ್ಲ ಬರೋವಾಗ. ಬ್ರೇಕ್ ಎಷ್ಟು ಕೆಳಗೆ ಉಂಟು ನೋಡಿ. ಇದೀಗ ನಾನು ಮ್ಯಾನ್ಯುವಲಿ ಮೇಲೆ ಎತ್ತಬೇಕು ಕಾಲು. ಈಗ ಬ್ರೇಕ್ ಹಾಕಿದಾಗ ಅಲ್ಲೇ ಇರ್ತದೆ. ಅದೀಗ ಪಂಪ್ ಚೇಂಜ್ ಮಾಡಬೇಕಾ ಎಂತಂದು ಗೊತ್ತಿಲ್ಲ. ಡಾಲಿದಿ ವ್ಲಾಗ್ ಮೇಲೆ ತಂದಿತ್ತೆ ಅಂಚೆ ಅಂದೆ ಇರು ಮೂಲೆ ಇಪ್ಪನ ಹೆಬ್ರಿ. ಎನ್ನ ಇಲ್ಲಿ ಹೆಬ್ರಿ ಆತೆ ಹಾಯ್ ಬಣ್ಣ ಹಾಯ್. ಸರಿ ಬರ್ತೀಗ, ಬಾಯ್ ಬಾಯ್. ನಾನು ಅದೇ ಹೇಳ್ತಿದ್ದೆ ನೋಡಿ, ಇದು ವಿ ಶೇಪಲ್ಲಿ ಉಂಟಲ್ಲ, ವಿ ಶೇಪಲ್ಲಿ ಇದ್ದಾಗ ಎಂತ ನಾನು ಹೇಗೆ ಬ್ರೇಕ್ ಹೊಡಿತೇನಲ್ಲ, ಬ್ರೇಕ್ ಒತ್ತಿದಾಗ ನೆಲಕ್ಕೆ ತಾಗ್ತದೆ. ನೆಲಕ್ಕೆ ತಾಗೋದಿಲ್ಲ, ಆಫ್ ರೋಡಲ್ಲಿ ಹೋಗುವಾಗ ಕಲ್ತಾಗಿ ಬೆಂಡಾಗಿದೆ ಹಿಂದೆ ಹೋಗುತ್ತೆ. ನಾನು ಪುನಃ ಎಂತೆಲ್ಲ ಮಾಡಿ ಇನ್ನೂ ಪುನಃ ಸರಿ ಮಾಡಿ ಮುಂದೆ ತರೋದು. ಎಂತ ಮಾಡೋದು, ಇದೊಂದೇ ಪ್ರಾಬ್ಲಮ್ ಆಫ್ ರೋಡ್ ಹೋಗುವಾಗ. ಅದಕ್ಕೆ ಈ ಬೈಕಲ್ಲಿ ನಾನು ಮುಂಚೆ ಹೋಗೋಷ್ಟೀಗ ಆಫ್ ರೋಡ್ ಹೋಗೋದಿಲ್ಲ. ಬ್ರೇಕ್ ಪೆಡಲ್ ಹಾಳಾಗೋದು, ಪಂಪ್ ಹಾಳಾಗೋದು, ಫ್ಲೂಯಿಡ್ ಲೀಕ್ ಆಗೋದು, ಆ ಥರದ್ದೆಲ್ಲ ಸೀನ್ಸ್. ಅದಕ್ಕೆ ನಾನು ಆಫ್ ರೋಡ್ ಹೋಗೋದೇ ಕಮ್ಮಿ ಮಾಡಿಬಿಟ್ಟೆ. ಇನ್ನೊಂದೆಂತಂದ್ರೆ, ನಾನು ಆಫ್ ರೋಡ್ ಸ್ಟಾರ್ಟ್ ಮಾಡಿದ್ದು ಇವತ್ತು ನಿನ್ನೆಲ್ಲ. ಈ ಬೈಕ್ ತಗೊಂಡು 8 years ಆಯಿತು. ನಾನು ಬೈಕ್ ತಗೊಂಡು ಕರೆಕ್ಟ್ 1 ವರ್ಷ ಆದಮೇಲೆ ನಾನು ಆಫ್ ರೋಡ್ ರೈಡ್ ಮಾಡಿದ್ದು. ಕರೆಕ್ಟ್ 7 years ಬ್ಯಾಕ್. ಸೊ 7 years ಇದು ಎಕ್ಸ್ಪೀರಿಯನ್ಸ್ ನನಗೆ ಆಫ್ ರೋಡಲ್ಲಿ. ಆದರೆ ನಾನು ಎಂತ ವೀಡಿಯೋಸ್ ಮಾಡ್ತಿರ್ಲಿಲ್ಲ. ನಂದು ಪಪ್ಪನಿಗೆ ಗೊತ್ತಾಗ್ತಿತ್ತು ನಾನು ಆಫ್ ರೋಡ್ ಮಾಡಿದೆ. ಎವ್ರಿ ಆಫ್ ರೋಡಲ್ಲಿ ಬೈಕ್ ಹಾಳಾಗ್ತಿತ್ತಲ್ಲ, ಆಗ ನಾನು ನನ್ನ ಅಪ್ಪನಿಗೆ ಹೇಳ್ತಿದ್ದೆ, ಅದು ಬೈಕ್ ಇದೆ ಅಂತ ಪ್ರಾಬ್ಲಮ್, ಹಾಗೆ ಹೀಗೆಲ್ಲ ಹೇಳಿ ಎಲ್ಲ ದುಡ್ಡು ತಗೊಳ್ತಿದ್ದೆ. ಯಾಕಂದ್ರೆ ಆ ಟೈಮ್ ನಾನು ಕಾಲೇಜ್ ಹೋಗ್ತಿದ್ದೆ. ಅದಕ್ಕೆ ನಾನು ಎಂತ ವೀಡಿಯೋಸ್ ಹಾಕ್ತಿರ್ಲಿಲ್ಲ. ಆದರೆ ನಾನು ಒಬ್ಬನೇ ತುಂಬಾ ಎಂಜಾಯ್ ಮಾಡ್ತಿದ್ದೆ. ಈಗ ವೀಡಿಯೋ ಹಾಕ್ತಿದ್ದೇನೆ ಅಂತ ಹೇಳಿ ನಾನು ಈಗ ಆಫ್ ರೋಡ್ ಸ್ಟಾರ್ಟ್ ಮಾಡಿದಲ್ಲ. ಆಫ್ ರೋಡ್ ನಾನು ತುಂಬಾ ಮುಂಚೆ ಸ್ಟಾರ್ಟ್ ಮಾಡಿದ್ದೇನೆ, 7 years ಹಿಂದೆ. ಎಂತಾಯ್ತು? ಸೀಟ್ ಇಲ್ಲ. ಅವ್ರು ಅಡ್ಡ ಹಾಕಿದ್ದೆ ಟ್ರಾಫಿಕ್ ಅಂತ ನಂಗೆ ಗೊತ್ತಾಯ್ತು. ನಾನು ಬೇಕಂತ ನಿಲ್ಸಿದ್ದು. ಸೀಟ್ ಇಲ್ಲಲ್ಲ, ಸಿಂಗಲ್ ಸೀಟ್ ಇರೋದು. ಓ ಶೆಟ್, ನಾನು ನನ್ನ ಬ್ಯಾಗ್ ಬಿಟ್ಟು ಬಂದೆ ಮಾರೆ ಅಲ್ಲಿ ಗ್ಯಾರೇಜಲ್ಲಿ. ಸೊ ಇದು ವಿಷಯ ಎಂತ ಕೇಳ್ತಿದ್ದೆ ಅಂದ್ರೆ, ನನಗೆ ಮೊನ್ನೆ ಒಬ್ರು ಹೇಳಿದ್ರೆ ಆಯ್ತಾ, ಎಂತ ಮರಿ ಈಗೀಗ ಆಫ್ ರೋಡ್ ಎಲ್ಲ ಹೋಗ್ತಿದ್ಯಲ್ಲ ಅಂತ. ಅದಕ್ಕೆ ನಂಗೆ ಅದು ನೆನಪಾಯ್ತು. ಅಂದ್ರೆ ಈಗೀಗ ಆಫ್ ರೋಡ್ ಹೋಗ್ತಿಲ್ಲ, ಈಗೀಗ ನಾನು ಜಸ್ಟ್ ವೀಡಿಯೋಸ್ ಹಾಕ್ತಿದ್ದೆ ಅಷ್ಟೇ. ಎಂತ ಹಾಕ್ತಿದ್ದೆ ಅಂದ್ರೆ, ಮನೇಲಿ ಚಿಲ್ ಆಗಿದ್ದಾರೆ ಈಗ ನನ್ನ ಬೈಕ್ ವಿಷಯದಲ್ಲಿ. ಬೈಕ್ ಎಷ್ಟು ಸಲ ಹಾಳು ಮಾಡಿದ್ರು ಸಹ ನನ್ನ ಮನೇಲಿ ಸಹ ಗೊತ್ತು ನನಗೆ ಗಮ್ಮತ್ತೆ ಅದೇ ಅಂತ. ಅದರಲ್ಲೊಂದು ಖರ್ಚಾದ್ರೆ, ಈಗ ನೋಡಿ ಎಲ್ಲದಕ್ಕೂ ಒಂದು ಖರ್ಚು ಇದ್ದೇ ಇರ್ತದೆ. ಎಂತ ಹ್ಯಾಬಿಟ್ ಇದ್ರು ಸಹ ಕೆಲವ್ರ ಮಕ್ಕಳೆಲ್ಲ ಹೋಗಿ ಒಟ್ರಾಸಿ ಪಾರ್ಟಿ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಅದು ಸಹ ಒಂದು ಖರ್ಚೆ ಅಲ್ಲ. ಅವರಷ್ಟೇ ಖರ್ಚು ಸೇಮ್ ನನ್ನ ಬೈಕಿಗೆ ಆಗ್ತದೆ. ಅದಕ್ಕೆ ನನ್ನ ಮನೇಲಿ ಎಂತ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಈಗ ವೀಡಿಯೋಸ್ ಆಗ್ತಿದ್ದೆ. ಮುಂಚೆ ನನ್ನ ಅಪ್ಪ ಸುಮಾರು ಬೈತಿದ್ರು, ಎಂತ ಆ ಥರ ಎಲ್ಲ ಬೈಕ್ ಹಾಳು ಮಾಡ್ತಿ, ರಿಪೇರಿ ಮಾಡ್ತಿ, ದುಡ್ಡೆಂತ ಮೇಲಿಂದ ಬೀಳ್ತದ, ಹಾಗೆ ಎಲ್ಲ ಕೇಳ್ತಿದ್ರು. ಸೊ ಅದಕ್ಕೆ ನಾನು ವಿಷಯ ಹೇಳಿದ್ದು, ಆಫ್ ರೋಡ್ ಹೋಗುದು ನಂದು ಇವತ್ತಿನದಲ್ಲ, ಆದ್ರೆ ವೀಡಿಯೋಸ್ ಆಗ್ತಿರ್ಲಿಲ್ಲ ಅಷ್ಟೇ. ಆಂಟಿ ಹೌದೌದು. ಹಾಯ್ ಹಾಯ್ ಹಾಯ್. ಹೌದಾ, ಥ್ಯಾಂಕ್ ಯು. ಮತ್ತೆ ಎಲ್ಲಿರೋದು ನೀವು?
ನಾನಿಲ್ಲಿ ಲಾವ್ ಮಾಡ್ತಾ ಇದ್ದೀನಿ, ನಮ್ಮ ಬೈಂದೂರು ಆ್ಯಕ್ಚುಲಿ. ಓ ಬೈಂದೂರಾ? ಓ ಕುಂದಾಪುರ ಕನ್ನಡವಾ? ನಮಗೂ ಅದೇ ಕುಂದಾಪುರ ಕನ್ನಡ, ಉಡುಪಿ ಕನ್ನಡ ಎಲ್ಲ ಮಿಕ್ಸ್. ನಾನು ತುಂಬ ಸಲ ನೋಡಿ, ನೀವು ಸಿಕ್ಕಿಲ್ಲ ನನಗೆ. ನಾನು ನನ್ನ ಬ್ಯಾಗ್ ಇಲ್ಲಿ ಮಿಸ್ ಆಗಿತ್ತು. ನಾನು ಅಲ್ಲಿ ಹೋಗಿ ಮಣಿಪಾಲ್ ಹೋಗಿ ಪುನಃ ವಾಪಸ್ ಬಂದದ್ದು ಬ್ಯಾಗ್ ತಗೊಂಡು ಹೋಗ್ಲಿಕ್ಕೆ. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಆಯ್ತಲ್ಲ. ನೋಡಿದ ಮತ್ತೆ ಇಲ್ಲಿ ನೀವೆಲ್ಲಿದ್ರಿ? ನಾನು ಅಲ್ಲಿದ್ದೆ, ಶಾಪಲ್ಲಿದ್ದೆ. ಓ ನೀವು ಅಲ್ಲಿಂದ ಇಲ್ಲಿ ಬಂದದಾ? ಓ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹೌದಾ? ಟೈಮ್ ಸಿಕ್ಕಿಲ್ಲ. ಅದು ತುಂಬ ಟೈಮ್ ಬೇಕು ಬ್ರೋ ಅದಕ್ಕೆ. ಸ್ಟಡೀಸ್ ಎಲ್ಲ ಇರುವಾಗ. ಹಾಂ ನಂದು ಅದು ಸ್ಟಡೀಸ್ ಎಲ್ಲ ಮುಗಿಸಿ ಆದಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ. ನಮ್ಮದು ಸೋರ್ಸ್ ಆಫ್ ಇನ್ಕಮ್ ಬೇರೆ, ಅದು ಇದೊಂದು ಜಸ್ಟ್ ಒಂದು ಟೈಮ್ ಪಾಸ್ ಅಷ್ಟೇ. ಎಲ್ಲ ಆಫೀಸ್ ಎಲ್ಲ ಕ್ಲೋಸ್ ಮಾಡಿ ಇನ್ಕಮ್ ಬರಲಿ ಅಂತಲ್ಲ, ಒಂಥರ ಬೈಕ್ ಅಂದರೆ ಸ್ವಲ್ಪ ಒಂದದೇ ಒಂದು ಪ್ಯಾಷನ್ ಅಷ್ಟೇ, ಒಂದು ಹಾಬಿ ಥರ. ಮಿಡ್ ನೈಟ್ ಎಲ್ಲ ಆಗ್ತದೆ ಎಡಿಟ್ ಎಲ್ಲ ಮಾಡುವಾಗ. ಅದೇ ಪ್ರಾಬ್ಲಮ್. ಹೌದು ಪ್ರಾಬ್ಲಮ್ ಅದೇ, ನಿದ್ರೆ ಇಲ್ಲ ಹಾಗೆಲ್ಲ ಆಗ್ತದೆ. ಸರಿ ಬ್ರೋ, ಸಿಗುವ. ನೈಸ್ ಮೀಟಿಂಗ್ ಯು. ಬೈ 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 ಬೈ. ನೋಡಿ ಅವ್ರು ನಂದು ವ್ಲಾಗ್ಸ್ ಎಲ್ಲ ನೋಡ್ತಾರಂತೆ, ಅವರಾಗೆ ಬಂದರು ನೋಡಿ ಮಾತಾಡ್ಲಿಕ್ಕೆ. ಅದೇ ಖುಷಿ ಆಯ್ತು ನನಗೆ. ಇದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಆಗ್ಬೇಕಂತಿತ್ತು ನೋಡಿ. ನಾನು ಅರ್ಜೆಂಟಲ್ಲಿ ಮಣಿಪಾಲ್ ಹೋದೆ, ಈ ಬ್ಯಾಗ್ ನಾನು ಇಲ್ಲ ಬಿಟ್ಟು ಅಂತೇಳಿ ಪುನಃ ವಾಪಸ್ ಬಂದದಕ್ಕೆ ಇವರಿಗೆ ಮೀಟ್ ಆಗ್ಲಿಕ್ಕೆ ಸಿಕ್ತು. ಓ ಅಲ್ಪ ತಿರಮಿಸೋದೆ ತೊಂದ್ರ ಅನ್ನೊಂದು ಇರು ಅನ್ನೊಂದು ಹಾಂ ಹೌದು. ಥ್ಯಾಂಕ್ ಯು. ಹಾಂ 100% ಐಟು ಫೋಟೋ ಉಂಡತೆ. ಹಾಂ ಸರಿ. ಇದುಂಟಲ್ಲ ನಾ ತಿರಮಿಸೋ ತಗೊಂಡೆ ಅಲ್ಲ, ಅದು ಆ್ಯಕ್ಚುಲಿ ನಂದೊಬ್ಬರು ಫಾಲೋವರ್ ಸಿಕ್ಕಿದ್ರು ಲಾಸ್ಟ್ ಟೈಮ್. ಆ ವಿಡಿಯೋ ನನ್ನ ಹತ್ರ ಉಂಟು, ನಾನು ಹಾಕ್ತೇನೆ ನೋಡಿ. ಹಾಂ 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 ಉಂಟು. ಥ್ಯಾಂಕ್ ಯು ಬ್ರೋ. ಬಕ್ಕ ಇರ್ದೂರಾ ಅವ್ರು ನನಗೆ ಮೆಸೇಜ್ ಮಾಡಿದ್ದು, ಮೊನ್ನೆಯಿಂದ ಮೆಸೇಜ್ ಮಾಡ್ತಿದ್ರು, ಅಲ್ಲಿ ತಿರಮಿಸ ಸಿಗ್ತದೆ, ಒಂದು ಸಲ ತಗೊಳ್ಳಿ ಅಂತ. ನಮ್ಮದು ಹೇಗಿದ್ರು ಸಹ ನನಗೆ ತಿರಮಿಸ್ ಅಂದರೆ ಇಷ್ಟ.